ನಮಸ್ಕಾರ. ಭಾರತೀಯ ಭಾಷೆ ಮತ್ತು ಸಾಹಿತ್ಯ ಪತ್ರಿಕೆಗೆ ಸಂಬಂಧಿಸಿದ ಹಾಗೆ ಹಿಂದಿ ಸಾಹಿತ್ಯವನ್ನು ಕುರಿತು ಗಮನಿಸ್ತಾ ಇದ್ವಿ. ಈ ಹಿಂದೆ ಭಕ್ತಿಕಾಲದ ನಿರ್ಗುಣಧಾರೆಯ ಸಂತರನ್ನು, ಕವಿಗಳನ್ನು ಗಮನಿಸಿದ್ವಿ. ಸಗುಣಧಾರೆಯಲ್ಲಿ ಪ್ರಮುಖವಾಗಿ ಎರಡು ವಿಭಾಗ, ಒಂದು ರಾಮಭಕ್ತಿ ಶಾಖೆ, ಮತ್ತೊಂದು ಕೃಷ್ಣ ಭಕ್ತಿ ಶಾಖೆ. ರಾಮಭಕ್ತಿ ಶಾಖೆಯ ಪ್ರವರ್ತಕರು ರಾಮಾನಂದರು. ರಾಮಾನಂದರನ್ನು ಹಾಗೆ ನೋಡಿದರೆ ಒಟ್ಟಾರೆ ಭಕ್ತಿ ಸಾಹಿತ್ಯದ ಪ್ರವರ್ತಕರು ಎಂದೇ ಕರೆಯಬೇಕು. ಆದರೆ ರಾಮಭಕ್ತಿಯ ಪ್ರಾಧಾನ್ಯತೆ ಅವರಲ್ಲಿ ಕಂಡುಬರೋದರಿಂದ ರಾಮಭಕ್ತಿ ಶಾಖೆಯ ಪ್ರವರ್ತಕರು ಕೂಡ ಅವರೇ ಆಗಿದ್ದಾರೆ ಅನ್ನೋದು ಗಮನಾರ್ಹವಾದಂಥ ಸಂಗತಿ. ಈ ರಾಮಭಕ್ತಿ ಶಾಖೆಯಲ್ಲಿ ಪ್ರಮುಖವಾಗಿ ತುಳಸಿದಾಸ, ಸ್ವಾಮಿ ಅಗ್ರದಾಸ, ನಾಭದಾಸ, ಪ್ರಾಣಚಂದ ಚೌಹಾಣ್, ಹೃದಯರಾಮ, ಕೇಶವದಾಸ ಎನ್ನುವಂಥ ಸಂತರುಗಳು ಪ್ರಧಾನವಾಗಿ ಕಂಡುಬರ್ತಾರೆ. ಕೃಷ್ಣ ಭಕ್ತಿ ಶಾಖೆಯ ಪ್ರಮುಖ ಕವಿಗಳು ಅಂದರೆ ಸೂರದಾಸ, ನಂದದಾಸ, ಕೃಷ್ಣದಾಸ, ಪರಮಾನಂದದಾಸ, ಕುಂಭನದಾಸ, ಚತುರ್ಭುಜದಾಸ, ಚೀತಸ್ವಾಮಿ, ಗೋವಿಂದಸ್ವಾಮಿ, ಹಿತಹರಿವಂಶ, ಮೀರಾಬಾಯಿ, ರಸಖಾನ್ ಮೊದಲಾದವರು ಕಂಡುಬರ್ತಾರೆ. ಈ ಕೃಷ್ಣ ಭಕ್ತಿ ಶಾಖೆಯ ಪ್ರವರ್ತಕರು ಕರ್ನಾಟಕದ ವಲ್ಲಭಾಚಾರ್ಯರು ಎನ್ನುವುದು ಗಮನಾರ್ಹವಾದಂತಹ ಸಂಗತಿ. ಈ ಎರಡೂ ಶಾಖೆಗಳಲ್ಲಿ ಮೊದಲಿಗೆ ರಾಮಭಕ್ತಿ ಶಾಖೆಯನ್ನು ನೋಡೋಣ. ರಾಮಭಕ್ತಿ ಶಾಖೆಯಲ್ಲಿ ಇವರಿಗೆ ರಾಮನೇ ಪರಮ ಆರಾಧ್ಯ ದೈವ. ಇಲ್ಲಿ ಒಂದು ರೀತಿ ಹರಿಹರರ ಸಮನ್ವಯ, ಜ್ಞಾನ ಭಕ್ತಿ ಕರ್ಮಗಳ ಸಮನ್ವಯ, ಸಂಸ್ಕೃತ ಮತ್ತು ಪ್ರಾಕೃತ ಅಂದರೆ ಆಡು ನುಡಿ, ಒಂದು ಶಿಷ್ಟ ನುಡಿಗಳ ಸಮನ್ವಯ ಕಂಡುಬರುತ್ತೆ. ಈ ಕಾಲದಲ್ಲಿ ಪ್ರಬಂಧ, ಮುಕ್ತಕ ಮೊದಲಾದಂತಹ ಒಂದು ಶೈಲಿಯಲ್ಲಿ ರಚನೆ ಕಂಡುಬರುತ್ತೆ. ರಾಮಭಕ್ತಿ ಶಾಖೆಯ ಕವಿಗಳು ಅವಧಿ ಮತ್ತು ಬ್ರಜ್ ಈ ಎರಡೂ ಭಾಷೆಗಳಲ್ಲಿ ತಮ್ಮ ರಚನೆಗಳನ್ನು ಮಾಡಿದ್ದಾರೆ. ರಾಮಭಕ್ತಿಯೊಡನೆ ಹನುಮದ್ಭಕ್ತಿಯೂ ಕೂಡ ಸೇರಿ ಸಮರಸಗೊಂಡಿರುವಂಥದ್ದು ಈ ಕಾಲದ ಮತ್ತೊಂದು ವಿಶೇಷತೆ. ಇಲ್ಲಿನ ಅತ್ಯಂತ ಪ್ರಮುಖ ಕವಿಯಾಗಿ ಕಂಡುಬರುವಂಥವರು ತುಳಸಿದಾಸ. ಈ ತುಳಸಿದಾಸರು 1497ರಿಂದ 1623 ನಡುವೆ ಕಂಡುಬರುವಂತಹ ಹಿಂದಿ ಸಾಹಿತ್ಯದ ಒಬ್ಬ ಮಹತ್ವದ ಕವಿ. ಇವರನ್ನು ಹಿಂದಿ ಸಾಹಿತ್ಯದ ಸೂರ್ಯ ಎಂದೇ ಕರೆಯಲಾಗಿದೆ. ನಾಭದಾಸರ ಪ್ರಕಾರ ತುಳಸಿದಾಸ ಕಲಿಯುಗದ ವಾಲ್ಮೀಕಿ ಎಂದು ಪ್ರಶಂಸಿಸಲ್ಪಟ್ಟಿದ್ದಾರೆ. ವಿನ್ಸೆಂಟ್ ಸ್ಮಿತ್ ಮುಘಲ್ ಇವರು ತುಳಸಿದಾಸರನ್ನು ಕುರಿತು ಯುಗದ ಅತ್ಯಂತ ಹಿರಿಯ ಮಹಾಪುರುಷ ಅಂತ ಕರೆದಿದ್ದಾರೆ. ಗ್ರಿಯರ್ಸನ್ ಅವರ ಪ್ರಕಾರ ಬುದ್ಧದೇವನ ಅನಂತರದಲ್ಲಿ ಕಂಡುಬರುವ ಬಹುದೊಡ್ಡ ಲೋಕನಾಯಕ ತುಳಸಿದಾಸ ಎನ್ನುವುದಾಗಿದೆ. ತುಳಸಿದಾಸರ ಬಹಳ ಮುಖ್ಯವಾದಂತಹ ಕೃತಿ ರಾಮಚರಿತ ಮಾನಸ. ಈ ರಾಮಚರಿತ ಮಾನಸ ಹಿಂದಿ ಸಾಹಿತ್ಯದ ಹಿಮಾಲಯ ಎಂದೇ ಕರೆಯಲ್ಪಟ್ಟಿದೆ. 1575ರಲ್ಲಿ ಅಯೋಧ್ಯೆಯಲ್ಲಿದ್ದಾಗ ರಚಿಸಿದಂತಹ ಒಂದು ಶ್ರೇಷ್ಠ ಕೃತಿ ರಾಮಚರಿತ ಮಾನಸ. ಈ ರಾಮಚರಿತ ಮಾನಸ ಅಲ್ಲದೆ ಹಲವು ಕೃತಿಗಳು ತುಳಸಿದಾಸರು ರಚಿಸಿದ್ದಾರೆ. ಅವುಗಳಲ್ಲಿ ರಾಮಲಾಲ ನಹಚು, ವೈರಾಗ್ಯ ಸಂದೀಪನಿ, ಬರವೈ ರಾಮಾಯಣ, ಪಾರ್ವತಿ ಮಂಗಳ, ಜಾನಕಿ ಮಂಗಳ, ರಾಮಾಜ್ಞಾ ಪ್ರಶ್ನೆ, ದೋಹಾವಲಿ, ಕವಿತಾವಲಿ, ಗೀತಾವಲಿ, ಶ್ರೀಕೃಷ್ಣ ಗೀತಾವಳಿ, ವಿನಯ ಪತ್ರಿಕೆ ಮೊದಲಾದವುಗಳು ಪ್ರಮುಖ ಕೃತಿಗಳಾಗಿವೆ. ರಾಮಲಾಲ ನಹಚು ಅನ್ನೋದು ಅವಧಿ ಭಾಷೆಯಲ್ಲಿ ರಚಿತವಾಗಿದ್ದರೆ, ಕವಿತಾವಲಿ ಮತ್ತು ಗೀತಾವಲಿ ಅನ್ನುವಂಥವು ಬ್ರಜ್ ಭಾಷೆಗಳಲ್ಲಿ ರಚನೆಯಾಗಿವೆ. ತುಳಸಿದಾಸರ ಸಾಲುಗಳು ಹೀಗಿವೆ: ಮಾಂಗತ ತುಳಸಿದಾಸ ಕರಜೋರೆ, ಬಸಹಿಂ ರಾಮಸಿಯ ಮಾನಸ ಮೋರೆ
ಇದರ ಅರ್ಥ ತುಳಸೀದಾಸ ಕೈ ಜೋಡಿಸಿ ಎಲ್ಲರಲ್ಲೂ ಬೇಡುವ ಸೀತಾರಾಮರು ನನ್ನ ಮಾನಸದಲ್ಲಿ ವಾಸ ಮಾಡುವಂತಾಗಲಿ. ಹೀಗೆ ಸೀತಾರಾಮರನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಸಾಹಿತ್ಯ ರಚನೆ ಮಾಡಿದವರು ತುಳಸೀದಾಸರು. ತುಳಸಿ ಕೃಷ್ಣನಿಗೆ, ವಿಷ್ಣುವಿಗೆ, ರಾಮನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಎಲೆ. ಹಾಗಾಗಿ ಆ ಹೆಸರೂ ಕೂಡ ಒಂದು ಭಕ್ತಿಯ ಅನ್ವರ್ಥಕವಾಗಿದೆ. ಹಾಗಾಗಿ ಇವರು ತುಳಸೀದಾಸ, ಇವರು ಮನಸ್ಸಿನಲ್ಲಿ ರಾಧಾಕೃಷ್ಣರು, ರಾಮ ಇತ್ಯಾದಿ ನೆಲೆಸಿದ್ದಾರೆ. ಅವರು ರಚಿಸಿರುವಂಥದ್ದು ರಾಮಚರಿತ ಮಾನಸ. ಈ ರಾಮಚರಿತ ಮಾನಸ ಅನ್ನುವಂತಹ ಒಂದು ಬಹುಮುಖ್ಯ ಹಿಂದಿ ಕಾವ್ಯದಲ್ಲಿ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಲಂಕಾಕಾಂಡ, ಉತ್ತರಕಾಂಡಗಳೆಂಬ 7 ಕಾಂಡಗಳು ಕಂಡುಬರುತ್ತವೆ. ಇದೊಂದು ಹಿಂದಿ ಸಾಹಿತ್ಯದ ಮೇರು ಕಾವ್ಯ ಎಂದೇ ಕರೆಯಲ್ಪಟ್ಟಿದೆ. ಈ ಕುರಿತು ಡಾಕ್ಟರ್ MS ಕೃಷ್ಣಮೂರ್ತಿಯವರು ಮಾನಸ ಹಿಂದೂ ಧರ್ಮದ ಎಲ್ಲ ಸಿದ್ಧಾಂತಗಳ ಸಾರ. ಅದು ಧರ್ಮಶಾಸ್ತ್ರ, ಆಚಾರಶಾಸ್ತ್ರ, ನೀತಿಶಾಸ್ತ್ರ, ಧರ್ಮಗ್ರಂಥ. ಅದರಲ್ಲಿ ಪ್ರತಿಪಾದಿತವಾಗಿರುವ ನೀತಿಯ ಅನುಷ್ಠಾನದಿಂದ ಲೌಕಿಕ ಕಾಮನೆಗಳೆಲ್ಲ ಈಡೇರುವವು, ಪರಲೋಕವೂ ಸಿದ್ಧಿಸಿತು ಎಂದಿದ್ದಾರೆ. ಈ ಕಾಲದಲ್ಲಿ ಕಂಡುಬರುವ ಮತ್ತೊಬ್ಬ ಬಹುಮುಖ್ಯ ಕವಿ ಸ್ವಾಮಿ ಅಗ್ರದಾಸ. ಇವರು ರಾಮಾನಂದರ ಶಿಷ್ಯರು. ಇವರ ಮುಖ್ಯವಾದ ಕೃತಿಗಳು ಹಿತೋಪದೇಶ ಉಪಾಖಾಣಂ, ಧ್ಯಾನಮಂಜರಿ, ರಾಮಧ್ಯಾನಮಂಜರಿ, ಕುಂಡಲಿನಿಯ ಎನ್ನುವುದಾಗಿದೆ. ಹಾಗೆಯೇ ನಾಭಾದಾಸ ಅನ್ನುವಂತಹ ಮತ್ತೊಬ್ಬ ಪ್ರಮುಖ ಕವಿಯ ಕೃತಿಗಳು ಭಕ್ತಮಾಲ, ಅಷ್ಟಾಯಾಮ ಅನ್ನುವಂಥದ್ದಾಗಿದೆ. ಅಷ್ಟಯಾಮ. ಈ ಭಕ್ತಮಾಲ ಅನ್ನುವಂತಹ ಪುಸ್ತಕದಲ್ಲಿ 200 ಭಕ್ತರ ಜೀವನ ಚರಿತ್ರೆ ಇರುವುದು ವಿಶೇಷ. ನಾಭಾದಾಸರು ತುಳಸೀದಾಸರ ಸಮಕಾಲೀನರು. ಈ ಕಾಲದ ಮತ್ತೊಬ್ಬ ಪ್ರಮುಖ ಕವಿ ಪ್ರಾಣಚಂದ ಚೌಹಾನ್. 1610ರಲ್ಲಿ ಕಂಡುಬರುವ ಇವರ ಮುಖ್ಯವಾದ ಕೃತಿ ರಾಮಾಯಣ ಮಹಾನಾಟಕ. 1623ರಲ್ಲಿ ಕಂಡುಬರುವ ಹೃದಯರಾಮರ ಕೃತಿ ಭಾಷಾ ಹನುಮನ್ ನಾಟಕ. ಇದು ಸಂಸ್ಕೃತದ ಹನುಮನ್ ನಾಟಕ ಕೃತಿಯನ್ನು ಆಧರಿಸಿರ್ತಕ್ಕಂಥ ಪುಸ್ತಕ. 1555ರಲ್ಲಿ ಕಂಡುಬರುವ ಕೇಶವದಾಸ ಬಹಳ ಮುಖ್ಯವಾದಂತಹ ಕವಿಗಳಲ್ಲಿ ಒಬ್ಬರು. ರಾಮಚಂದ್ರಿಕಾ ಅನ್ನುವಂತಹ ಅಲೌಕಿಕ ಕೃತಿಯನ್ನು ರಚಿಸಿದರೆ ಜಹಂಗೀರ್ ಜಸಚಂದ್ರಿಕಾ, ವೀರಸಿಂಹದೇವಚರಿತೆ, ರತನ ಭಾವನಿ, ರಸಿಕಪ್ರಿಯ ಅನ್ನುವಂಥವುಗಳು ಇವರ ಲೌಕಿಕ ಕೃತಿಗಳು. ರಾಮಚಂದ್ರಿಕಾ ಇದು ರಾಮಚರಿತೆಯಾಗದೆ ಕವಿಯ ಪಾಂಡಿತ್ಯದ ಗರುಡಿಯಾಗಿದೆ ಎನ್ನುತ್ತಾರೆ ಡಾಕ್ಟರ್ MS ಕೃಷ್ಣಮೂರ್ತಿಯವರು. ಈ ಕೇಶವದಾಸ ಪಂಡಿತ ಪ್ರಿಯನಾಗಿರೋದ್ರಿಂದ ಕಾವ್ಯದ ಪ್ರತಿಭೆ ಮತ್ತು ಸೃಜನಶೀಲತೆಗಿಂತ ಹೆಚ್ಚಾಗಿ ಪಾಂಡಿತ್ಯದ ಒಂದು ಚದುರಂಗದ ಆಟದಂತೆ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅನ್ನೋದು ಅಲ್ಲಿ ಕಾಣುವಂಥ ಒಂದು ವಿಮರ್ಶೆ. ಇನ್ನು ಈ ಸಗುಣ ಭಕ್ತಿಯಲ್ಲಿ ಕಂಡುಬರುವ ಮತ್ತೊಂದು ಪ್ರಮುಖವಾದ ಧಾರೆ ಕೃಷ್ಣ ಭಕ್ತಿ ಶಾಖೆ. ಈ ಕೃಷ್ಣ ಭಕ್ತಿ ಶಾಖೆಯನ್ನು ಕುರಿತಂತೆ ಡಾಕ್ಟರ್ MS ಕೃಷ್ಣಮೂರ್ತಿಯವರು ಹೀಗೆ ದಾಖಲಿಸ್ತಾರೆ. ಕಬೀರನೇ ಮೊದಲಾದ ಸಂತರಲ್ಲಿ ಸತ್ಯದತ್ತ ಒಲವು ಹೆಚ್ಚಾಗಿದ್ದರೆ ತುಳಸೀದಾಸ ಮೊದಲಾದವರ ಸಮಾಜದ ಶಿವದತ್ತ ಹೆಚ್ಚು ನಿಷ್ಠೆಯನ್ನು ತೋರಿದರು. ಕೃಷ್ಣ ಭಕ್ತ ಕವಿಗಳು ಸುಂದರದತ್ತ ಹೆಚ್ಚಾಗಿ ವಾಲಿದರು. ಈ ರೀತಿ ಭಕ್ತಿ ಕಾಲದಲ್ಲಿ ಸತ್ಯಂ, ಶಿವಂ, ಸುಂದರಂಗಳ ತ್ರಿವೇಣಿ ಸಂಗಮವನ್ನು ಕಾಣಬಹುದು ಎನ್ನುತ್ತಾ ಮುಂದುವರೆದು ಕೃಷ್ಣನನ್ನೇ ಪರಬ್ರಹ್ಮನೆಂದು ಉಪಾಸಿಸುವ ಸಂಪ್ರದಾಯವೊಂದು ಹಿಂದೀ ಪ್ರದೇಶದಲ್ಲಿ, ಅದರಲ್ಲೂ ಕೃಷ್ಣನ ಜನ್ಮಭೂಮಿಯಲ್ಲೇ ಹುಟ್ಟಿಕೊಂಡಿತು. ಆದರೆ ಈ ಸಂಪ್ರದಾಯದ ಪ್ರವರ್ತಕರು ಮಾತ್ರ ದಕ್ಷಿಣದವರಾದ ವಲ್ಲಭಾಚಾರ್ಯರು. ಕ್ರಿಸ್ತಶಕ 1478ರಲ್ಲಿ ಅವರು ಬಳ್ಳಾರಿಯಲ್ಲಿ ಜನಿಸಿದರಂತೆ. ಅವರ ಮಾತೃಭಾಷೆ ತೆಲುಗು. ಕ್ರಿಸ್ತಶಕ 1530ರವರೆಗೆ ಅವರು ಬದುಕಿದ್ದರು. ವಲ್ಲಭಾಚಾರ್ಯರ ಶಿಕ್ಷಣವೆಲ್ಲ ಕಾಶಿಯಲ್ಲಿ ನಡೆಯಿತು. ಗೋಪಾಲಕೃಷ್ಣ ಅವರ ಕುಲದೇವರು ಎಂದಿದ್ದಾರೆ. ಹೀಗೆ ಬಳ್ಳಾರಿಯ ವಲ್ಲಭಾಚಾರ್ಯರು, ತೆಲುಗು ಮಾತೃಭಾಷೆ, ಶಿಕ್ಷಣ ನಡೆದಿದ್ದು ಕಾಶಿ, ಮತ್ತು ಹಿಂದಿಯ
ಕೃಷ್ಣ ಶಾಖೆಯ ಪ್ರವರ್ತಕರು ಅನ್ನೋದು ಒಂದು ನೆಲ, ಒಂದು ಭಾಷೆ, ತನ್ನ ಗಡಿಗಳನ್ನು ದಾಟಿ ಒಂದು ಭಾರತೀಯ ಸಾಹಿತ್ಯ, ಸಂಸ್ಕೃತಿ, ಭಾಷೆಗಳನ್ನು ರೂಪಿಸೋದ್ರಲ್ಲಿ ಹೇಗೆ ಪಾತ್ರ ವಹಿಸಿದೆ ಅನ್ನೋದು ಇದರಿಂದ ನಮಗೆ ಮನದಟ್ಟಾಗುತ್ತೆ. ವಲ್ಲಭಾಚಾರ್ಯರು ನೂತನವಾಗಿ ಆರಂಭಿಸಿದ್ದು ಪುಷ್ಟಿ ಮಾರ್ಗ ಅಥವಾ ಶುದ್ಧಾದ್ವೈತ ಅಂತ ಕರೆಯಲ್ಪಟ್ಟಿದೆ. ಈ ಕೃಷ್ಣ ಸಂಪ್ರದಾಯ ಅಲ್ಲದೇನೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆಯ ಸಂಪ್ರದಾಯಗಳು ಕೂಡ ಆ ಕಾಲದಲ್ಲಿದ್ದವು. ವಿಶೇಷವಾಗಿ ಬಂಗಾಳದ ಚೈತನ್ಯರ ಅನುಯಾಯಿಗಳ ಸಂಪ್ರದಾಯ, ರಾಧಾವಲ್ಲಭೀಯ ಸಂಪ್ರದಾಯ, ನಿಂಬಾರ್ಕ ಸಂಪ್ರದಾಯ ಪ್ರಮುಖವಾಗಿವೆ. ವಲ್ಲಭಾಚಾರ್ಯರು ಬಾಲಭಾವದ ಕೃಷ್ಣನನ್ನು ಆರಾಧಿಸಿದರೆ, ಅವರ ಮಗ ಗೋಸಾಯಿ ವಿಠಲನಾಥರು ಕಾಂತಾಭಾವವನ್ನು ಸೇರಿಸಿ ಕೃಷ್ಣನ ಜೊತೆ ರಾಧೆ ಮತ್ತು ಗೋಪಿ ಪ್ರೇಮವೂ ಮಿಲನಗೊಳ್ಳುವಂತೆ ಮಾಡಿದರು. ಈ ತಂದೆ ಮಗ ಹಲವರಿಗೆ ದೀಕ್ಷೆ ನೀಡಿದರು. ಅವರಲ್ಲಿ ಅಷ್ಟಾಚಾಪ್ ಎಂದು ಕರೆಸಿಕೊಂಡ ಸೂರದಾಸ, ನಂದದಾಸ, ಪರಮಾನಂದದಾಸ, ಕುಂಭನದಾಸ, ಕೃಷ್ಣದಾಸ, ಚತುರ್ಭುಜದಾಸ, ಗೋವಿಂದಸ್ವಾಮಿ ಮತ್ತು ಚೀತಸ್ವಾಮಿ ಎನ್ನುವಂಥ 8 ಜನರು ಪ್ರಮುಖರಾಗಿದ್ದಾರೆ. ಇವರು ಅಷ್ಟಾಚಾಪ್ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರೆಲ್ಲರೂ ಕೂಡ ವಲ್ಲಭಾಚಾರ್ಯರ ಶಿಷ್ಯರು. ಇವರನ್ನು ಶ್ರೀಕೃಷ್ಣನ 8 ಸಖರ ಅವತಾರ ಎಂದೇ ಗುರುತಿಸಿದ್ದಾರೆ. ವಲ್ಲಭಾಚಾರ್ಯರು 1478ರ ಕಾಲಘಟ್ಟದಲ್ಲಿ ಕಂಡುಬರುವಂತಹ ಒಬ್ಬ ಮಹಾನ್ ಸಂತ. ಇವರು ಅಣುಭಾಷ್ಯ ಮತ್ತು ಭಾಗವತ ಸುಬೋಧಿನಿ ಟೀಕೆ ಎನ್ನುವಂಥ ಕೃತಿಗಳನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾರೆ. ಇವರ ಶಿಷ್ಯರಲ್ಲಿ ಬಹಳ ಪ್ರಮುಖರಾದವರು ಸೂರದಾಸ. ಸೂರದಾಸ ಹಿಂದಿಯ ಅಗ್ರಕವಿಗಳಲ್ಲಿ ಒಬ್ಬರು. 1478 ಇವರ ಕಾಲ. ಈ ಸೂರದಾಸರನ್ನು ಬ್ರಜ್ ಭಾಷೆಯ ಆದಿಕವಿ ಎಂದೇ ಕರೆದಿದ್ದಾರೆ. ಇವರ ಪ್ರಮುಖ ಕೃತಿಗಳು ಸೂರಸಾಗರ, ಸೂರಸಾರಾವಲಿ, ಸಾಹಿತ್ಯ ಲಹರಿ ಎನ್ನುವಗಳಾಗಿವೆ. ಇವುಗಳಲ್ಲಿ ಸೂರಸಾಗರ ಅನ್ನುವ ಕೃತಿಯಲ್ಲಿ 1107 ಪದ್ಯಗಳಿರುವಂಥದ್ದು ಗಮನಾರ್ಹವಾದ ಸಂಗತಿ. ಸೂರದಾಸರ ಸೂರಸಾಗರ ಕೃತಿಯನ್ನು ಕುರಿತು ಡಾಕ್ಟರ್ MS ಕೃಷ್ಣಮೂರ್ತಿಯವರು ಸೂರಸಾಗರದ ಪ್ರಧಾನ ರಸ ಶೃಂಗಾರ ಮತ್ತು ವಾತ್ಸಲ್ಯ. ವಾತ್ಸಲ್ಯ ಒಂದು ರಸವೆಂದು ಸಂಸ್ಕೃತ ಲಾಕ್ಷಣಿಕರು ಒಪ್ಪಿಕೊಂಡಿಲ್ಲ. ಆದರೆ ಸೂರದಾಸ ತನ್ನ ಪ್ರತಿಭೆಯ ಬಲದಿಂದ ಅದಕ್ಕೆ ರಸದ ಪಟ್ಟ ಕಟ್ಟಿದ್ದಾನೆ. ಕೃಷ್ಣನ ಬಾಲಲೀಲೆಯ ವರ್ಣನೆಯಲ್ಲಿ ಅವನು ತೋರಿರುವ ಸೋಪಜ್ಞತೆ, ಸಹಜತೆ ಅನ್ಯಾದೃಶ್ಯವಾದವು. ಸೂರದಾಸನ ಈ ವರ್ಣನೆ ವಿಶ್ವ ಸಾಹಿತ್ಯದಲ್ಲೇ ಇಲ್ಲ ಎಂದು ವಿಮರ್ಶಕರು ಕೊಂಡಾಡಿದ್ದಾರೆ. ಇನ್ನು ಶೃಂಗಾರ ಸೂರದಾಸನ ಕೈಯಲ್ಲಿ ಚೊಕ್ಕ ಬಂಗಾರವಾಗಿದೆ ಎಂದಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ, ಸೂರದಾಸನ ಈ ವರ್ಣನೆ ವಿಶ್ವ ಸಾಹಿತ್ಯದಲ್ಲೇ ಇಲ್ಲ ಅನ್ನೋ ಮಾತನ್ನು ವಿಮರ್ಶಕರು ಆಡಿದ್ದಾರೆ ಅನ್ನೋದನ್ನು ಗಮನಿಸೋದಾದರೆ, ಸೂರದಾಸ ಕೇವಲ ಹಿಂದಿ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ಭಾರತ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ವಿಶ್ವದ ಸಾಹಿತ್ಯದಲ್ಲೇ ಒಂದು ಪ್ರಮುಖ ಪ್ರತಿಭೆ ಅನ್ನೋದು ನಮಗೆ ಮನದಟ್ಟಾಗುತ್ತೆ. ಅಂತಹ ಪ್ರಮುಖವಾದಂತಹ ಪ್ರತಿಭೆಯನ್ನು ನೀಡಿದ ನೆಲ ಭಾರತ ಮತ್ತು ಅದರ ಶಕ್ತಿ ಕೇಂದ್ರ ಕೃಷ್ಣ ಭಕ್ತಿ. ಈ ಕಾಲದ ಮತ್ತೊಬ್ಬ ಪ್ರಮುಖ ಸಂತ ಕವಿ ನಂದದಾಸ 1528ರಲ್ಲಿ ಕಂಡುಬರ್ತಾರೆ. ಇವರ ಕೃತಿಗಳು ರಾಸ ಪಂಚಾಧ್ಯಾಯಿ, ಇದು ಪ್ರಸಿದ್ಧವಾದ ಇವರ ಗ್ರಂಥ, ಭಾಗವತ ದಶಮಸ್ಕಂದ, ರುಕ್ಮಿಣಿ ಮಂಗಳ, ಸಿದ್ಧಾಂತ ಪಂಚಾಧ್ಯಾಯಿ, ರಸಮಂಜರಿ, ರೂಪಮಂಜರಿ, ವಿರಹಮಂಜರಿ, ನಾಮಚಿಂತಾಮಣಿಮಾಲ, ಜ್ಞಾನಮಂಜರಿ, ದಾನಲೀಲಾ, ಮಾನಲೀಲಾ, ಅನೇಕಾರ್ಥಮಂಜರಿ, ಶ್ಯಾಮಸಗಾಯಿ, ಭ್ರಮರಗೀತ, ಸುಧಾಮಚರಿತ ಅನ್ನುವಂಥವುಗಳು ಇವರ ಪ್ರಮುಖವಾದ ಕೃತಿಗಳು. ಈ ಕಾಲದ ಮತ್ತೊಬ್ಬ ಕವಿ ಕೃಷ್ಣದಾಸ. ಆತನ ಕೃತಿ ಜುಗಲ್ಮಾನ ಚರಿತ್ರ. ಪರಮಾನಂದದಾಸರ ಕೃತಿ ಪರಮಾನಂದ ಸಾಗರ, ಇದು 835 ಪದ್ಯಗಳಿಂದ ಕೂಡಿದೆ. ಇವರ ಒಂದು ಉದಾಹರಣೆ ಪದ್ಯವನ್ನು ಕೃಷ್ಣಮೂರ್ತಿಯವರು ಹೀಗೆ ಕೊಡ್ತಾರೆ. ಅದರ ಅನುವಾದ ರೂಪ ಹೀಗಿದೆ: ಏನು ಮಾಡಲಿ ವೈಕುಂಠಕ್ಕೆ ಹೋಗಿ, ಏನು ಮಾಡಲಿ ವೈಕುಂಠಕ್ಕೆ ಹೋಗಿ, ಅಲ್ಲಿ ಇಲ್ಲ ನಂದ ಇಲ್ಲ ಯಶೋಧೆ.
ಇಲ್ಲ ಗೋಪಿ ಗೊಲ್ಲ ಗೋವು ಕಾಯೆ, ಅಲ್ಲಿ ಇಲ್ಲ ಯಮುನೆಯ ಜಲ, ಇಲ್ಲ ಕದಂಬ ತರುವ ಛಾಯೆ, ಪರಮಾನಂದ ಪ್ರಭು ಚದುರೆ ಗೊಲ್ಲತಿಯ, ವ್ರಜ ರಜವ ತೊರೆಯೇ ತೊರೆಯೇ ಅಂತ ಹೇಳಿರುವ ಮಾತು GS ಶಿವರುದ್ರಪ್ಪನವರ ಒಂದು ಕವಿತೆಯನ್ನು ನೆನಪಿಸುತ್ತೆ. ನಿಜ ಹೇಳಬೇಕೆಂದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಬೇಕು ಅನ್ನೋದು ಕನ್ನಡದ GS ಶಿವರುದ್ರಪ್ಪನವರ ಕವಿತೆಯ ಸಾಲುಗಳು. ಯಾಕೆಂದರೆ ಆ ಸ್ವರ್ಗದಲ್ಲಿ ಹಸಿವಾಗುವುದಿಲ್ಲ ಅನ್ನುವಂಥದ್ದು ಮತ್ತು ಅಲ್ಲಿನ ಬದುಕಿಗಿಂತ ಭೂಮಿಯ ಬದುಕೆ ಅತ್ಯಂತ ಶ್ರೇಷ್ಠವಾದದ್ದು ಅನ್ನುವ GSS ಕವಿತೆಯನ್ನು ಓದಿದಾಗ, ಮತ್ತು ಇಲ್ಲಿ ಪರಮಾನಂದದಾಸರು ಹೇಳೋದು ವೈಕುಂಠಕ್ಕೆ ಯಾಕೆ ಹೋಗಬೇಕು, ಆ ವೈಕುಂಠದಲ್ಲಿ ನಂದ ಇಲ್ಲ, ಯಶೋದೆ ಇಲ್ಲ, ಗೋಪಿ ಇಲ್ಲ, ಗೊಲ್ಲ ಇಲ್ಲ, ಕಾಯುವುದಕ್ಕೆ ಗೋವುಗಳಿಲ್ಲ, ಆದ್ದರಿಂದ ನಾನು ಇಲ್ಲೇ ಇರ್ತೀನಿ ಅನ್ನೋ ಮಾತು ಈ ಭೂಮಿಯ, ಅದರಲ್ಲೂ ಗೋಚಾರಣ ಭೂಮಿಯ ಕೃಷ್ಣ ಭಕ್ತಿಯ ಆ ನೆಲದ ನಂದನದ ವನದ ಆ ಮಹತ್ವವನ್ನು ಅದು ಎತ್ತಿಡಿಯುತ್ತೆ. ಈ ಕಾಲದ ಮತ್ತೊಬ್ಬ ಪ್ರಮುಖವಾದ ದಾಸ ಕುಂಭನದಾಸ. ಈ ಕುಂಭನದಾಸ ಮತ್ತು ಈ ಕುಂಭನದಾಸನ ಮಗ ಚತುರ್ಭುಜ ದಾಸ ಕೂಡ ಈ ಕಾಲದಲ್ಲಿ ಪ್ರಮುಖವಾಗಿ ಕಂಡು ಬರ್ತಾರೆ. ಅವರ ಜೊತೆಗೆ ಚೀತಸ್ವಾಮಿ, ಗೋವಿಂದ ಸ್ವಾಮಿ ಕೂಡ ಪ್ರಮುಖರು. ಈ ವಲ್ಲಭಾಚಾರ್ಯರ ಸಂಪ್ರದಾಯದ ಜೊತೆಗೆ ರಾಧಾವಲ್ಲಭೀಯ ಸಂಪ್ರದಾಯದ ಪ್ರವರ್ತಕರು ಕೂಡ ಈ ಕಾಲದಲ್ಲಿ ಕಂಡು ಬರ್ತಾರೆ. ಅವರ ಹೆಸರು ಹಿತಹರಿವಂಶ. ಈ ಹಿತಹರಿವಂಶ ಅನ್ನೋರು 1502ರಲ್ಲಿ ಕಂಡು ಬರ್ತಾರೆ. ಇವರ ಪ್ರಮುಖವಾದ ಕೃತಿಗಳು ರಾಧಾ ಸುಧಾನಿಧಿ, ಹಿತ ಚೌರಾಸಿ ಅನ್ನೋದು. ರಾಧಾ ಸುಧಾನಿಧಿ ಅನ್ನೋದು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದ್ದರೆ, ಹಿತ ಚೌರಾಸಿ ಅನ್ನೋದು ಬ್ರಜ್ ಭಾಷೆಯಲ್ಲಿ ರಚನೆಯಾಗಿದೆ. ಇವರ ಈ ಕೃತಿಯನ್ನು ಕುರಿತು ಕನ್ನಡದಲ್ಲಿ ಅತ್ಯಂತ ಮಹತ್ವದ ಕೃತಿ ಹಿಂದಿ ಸಾಹಿತ್ಯ ಅನ್ನೋದನ್ನು ಬರೆದಿರುವಂತಹ ಡಾಕ್ಟರ್ MS ಕೃಷ್ಣಮೂರ್ತಿಯವರು ಬ್ರಜ್ ಭಾಷೆಯ ಕಾವ್ಯಸಿರಿಯ ಬೆಳವಣಿಗೆಗೆ ಹಿತಹರಿವಂಶದ ಕೊಡುಗೆ ಅವಿಸ್ಮರಣೀಯವಾದುದು. ಇವರು ತಾವು ವರ್ಣಿಸಿದ ರಾಧಾಕೃಷ್ಣರ ಶೃಂಗಾರ ಪವಿತ್ರ ಪ್ರೇಮದ ಪ್ರತೀಕವೆಂದು ಹೇಳಿದ್ದಾರೆ. ಅನನ್ಯ ಭಕ್ತಿ ಹಾಗೂ ಮಧುರ ಪದಬಂಧ ಎರಡೂ ದೃಷ್ಟಿಗಳಿಂದ ಹಿತ ಹರಿವಂಶ ಬ್ರಜ್ ಭಾಷೆಯ ಶೃಂಗಶ್ರೇಣಿಯ 2-3 ಕವಿಗಳಲ್ಲಿ ಒಬ್ಬರು. ತಮ್ಮ ರಚನಾ ಮಾಧುರ್ಯದಿಂದ ಇವರು ಶ್ರೀಕೃಷ್ಣನ ಕೊಳಲಿನ ಅವತಾರವೆಂದು ಪರಿಗಣಿತರಾಗಿದ್ದಾರೆ ಎಂದಿರುವುದು ಗಮನಾರ್ಹ. ಇಲ್ಲಿ ಈ ಹಿತ ಹರಿವಂಶ ಅನ್ನುವಂಥ ಒಬ್ಬ ಕವಿ ಶ್ರೀಕೃಷ್ಣನ ಕೊಳಲಿನ ಅವತಾರ ಅಂತ ಹೇಳುವಾಗ ಶ್ರೀಕೃಷ್ಣನ ಕೊಳಲಿನ ಸಂಗೀತ, ಮಾಧುರ್ಯ, ಪ್ರೀತಿ ಇವುಗಳೆಲ್ಲದರ ಪ್ರತಿನಿಧಿಯಾಗ್ತಾರೆ ಹಿತ ಹರಿವಂಶ ಅವರು. ಈ ಸಂಪ್ರದಾಯದ ಕೆಲವು ಪ್ರಮುಖ ಸಂತರುಗಳೆಂದರೆ ಹರಿರಾಮ ವ್ಯಾಸ, ಧ್ರುವದಾಸ, ಚಾಚಾ ವೃಂದಾವನದಾಸ ಮೊದಲಾದವರು ಕಂಡುಬರ್ತಾರೆ. ಈ ಕಾಲದ ಮತ್ತೊಬ್ಬ ಬಹುಮುಖ್ಯವಾದ ಹಿಂದಿ ಭಕ್ತಿ ಕಾಲದ ಹೆಸರು ಮೀರಾಬಾಯಿ. ಮೀರಾಬಾಯಿ 1498ರಿಂದ 1546ರ ನಡುವೆ ಕಂಡುಬರ್ತಕ್ಕಂತಹ ಒಂದು ಮಹಾನ್ ಚೈತನ್ಯ. ಇವರನ್ನು ಕುರಿತು MS ಕೃಷ್ಣಮೂರ್ತಿಯವರು ರಾಜಸ್ಥಾನದ ಮರುಧರೆಯಲ್ಲಿ ಪ್ರೇಮದ ಹುಚ್ಚು ಹೊಳೆಯನ್ನು, ಅಮಂದ ಮಂದಾಕಿನಿಯನ್ನು ಹರಿಸಿದ ಮೀರಾಬಾಯಿಯ ಜೀವನವೇ ಒಂದು ರಸಕವಿತೆ. ಆಕೆ ರಾಜಸ್ಥಾನದ ವೀರರ ರಕ್ತಸಿಕ್ತವಾದ ನೆಲವನ್ನು ತನ್ನ ಪ್ರೇಮದ ಕಂಬನಿಯಿಂದ ತೊಳೆದಳು. ಆಕೆಯ ಬಾಳು ಹೆಣ್ಣಿನ ಆತ್ಮಸಾಧನೆಯ, ವೇದನೆಯ, ಮಹತಿಯ, ಎದೆಯ ಸಿರಿಯ ಹಿಮದಗಿರಿ. ಈಕೆಯ ಬದುಕು ಸಾಧನೆ, ಶೋಧನೆಗೂ ಕನ್ನಡ ನಾಡಿನ ಕಾವ್ಯಕೋಗಿಲೆ ಅಕ್ಕಮಹಾದೇವಿಯ ಬದುಕಿಗೂ ತುಂಬ ಹೋಲಿಕೆ ಇದೆ. ಇಬ್ಬರೂ ಕಾವ್ಯಕೋಗಿಲೆಯರು, ಇಬ್ಬರೂ ರಾಜರಾಣಿಯರು, ಇಬ್ಬರೂ ಅರಮನೆಯ ಸಿರಿಯನ್ನು ತೊರೆದು ಆಧ್ಯಾತ್ಮ ಸಿರಿಗಿರಿಯನ್ನರಸುತ್ತ ಹೋದರು. ಕೊನೆಗೆ ಇಬ್ಬರೂ ತಮ್ಮ ತಮ್ಮ ನಲ್ಲನಲ್ಲಿ ಬಯಲಾದರು ಎನ್ನುವುದು ಕೃಷ್ಣಮೂರ್ತಿಯವರ ಅಭಿಪ್ರಾಯ. ಮೀರಾಬಾಯಿ ಮೇಡತಿಯಾದ ರಾಠೌರ ರತ್ನಸಿಂಹನ ಮಗಳು. 12ನೇ ವಯಸ್ಸಿಗೆ ಮೇವಾಡದ ರಾಜಕುಮಾರ ಭೋಜರಾಜನೊಡನೆ ವಿವಾಹವಾಗುತ್ತದೆ. ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡು ಅನಾಥವಾದ ಮೀರಾಬಾಯಿ ಮದುವೆಯಾದ ಹೊಸದರಲ್ಲೇನೆ ಪತಿಯನ್ನು ಕಳೆದುಕೊಂಡು ವೈಧವ್ಯವನ್ನು ಅನುಭವಿಸಬೇಕಾಗುತ್ತದೆ. ಕೆಲ ದಿನಗಳಲ್ಲೇ ತಂದೆ ಯುದ್ಧವೊಂದರಲ್ಲಿ ಅಸುನೂಗಿದರೆ ಮಾವನೂ ಕೂಡ ಮರಣವನ್ನಪ್ಪುತ್ತಾನೆ. ಹೀಗೆ ಸಾವುಗಳ ಸರಪಳಿಯಲ್ಲಿ ಕಂಬನಿಯ
ಬದುಕಿನ ದಾರಿಯನ್ನು ಸವೆಸಿದ ಮೀರಾ ಬಾಲ್ಯದಿಂದಲೇ ಒಂದು ರೀತಿಯ ಅಂತರ್ಮುಖಿಯಾಗಿ ಬೆಳೆದವರು. ಚಿಕ್ಕಂದಿನಿಂದಲೂ ಕೃಷ್ಣನನ್ನ ಕಾಂತಾಭಾವದಿಂದ ಆರಾಧಿಸಿದ ಮೀರಾ ಅವರ ಭಕ್ತಿಯೇ ಅವರ ಬದುಕಿನ ಸಂಕಷ್ಟಗಳನ್ನು ಗೆಲ್ಲುವ ಊರುಗೋಲಾಯಿತು. ಮುಂದೆ ಸಾಧುಸಂತರ ಒಡನಾಟ ಹೆಚ್ಚಾಯಿತು. ಈ ಸಾಧುಸಂತರ ಒಡನಾಟ ಅರಮನೆಯ ಪ್ರತಿಷ್ಠೆಗೆ ಕುಂದು ಎಂದು ಭಾವಿಸಿದ ಆ ಅರಮನೆಯ ಜನ ಆಕೆಗೆ ವಿಷವನ್ನ ಉಣಿಸಿ ಸಾಯಿಸಲು ಪ್ರಯತ್ನಿಸುವಂಥದ್ದು ಕೂಡ ಮೀರಾಬಾಯಿಯ ಜೀವನದಲ್ಲಿ ನಡೆದು ಹೋಗುತ್ತೆ. ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು ಎನ್ನುವ ಮಾತು ಮೀರಾಬಾಯಿಯವರ ಬದುಕಿನಲ್ಲೂ ಕೂಡ ನಿಜವಾಗುತ್ತದೆ. ಇಂತಹ ಸಂಕಟದ ಸಂದರ್ಭದಲ್ಲಿ ತುಳಸೀದಾಸರಿಗೆ ಪತ್ರವನ್ನು ಬರೆದಿದ್ದಾರೆ ಎನ್ನುವುದು ಅನೇಕರ ಅಭಿಪ್ರಾಯ. ಆಗ ಅದಕ್ಕೆ ಉತ್ತರ ಬರೆದ ತುಳಸೀದಾಸರು ಹೀಗೆ ಹೇಳಿದ್ರಂತೆ: ಜಾಕೆ ಪ್ರಿಯನ ರಾಮ ವೈದೇಹಿ ಸೋನರ ತಜಿಯ ಕೋಟಿ ಬೈರೀ ಸಮ ಜದ್ಯಪಿ ಪರಮಸನೇಹಿ. ಇದರ ಅರ್ಥ, ಯಾರಿಗೆ ಸೀತಾರಾಮರು ಪ್ರಿಯರಲ್ಲವೋ ಅವರು ಪರಮಸ್ನೇಹಿಗಳಾಗಿದ್ದರೂ ಕೂಡ ಅವರನ್ನು ಕೋಟಿ ವೈರಿ ಸಮವೆಂದು ಪರಿಗಣಿಸಿ ಪರಿತ್ಯಜಿಸಬೇಕು ಎನ್ನುವ ಮಾತು ಮೀರಾಬಾಯಿಯ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತೆ ಎನ್ನುವಂಥದ್ದು ಅನೇಕ ವಿದ್ವಾಂಸರ ಅಭಿಪ್ರಾಯ. ಮೀರಾಬಾಯಿಯವರ ಪದಗಳು ರಾಜಸ್ಥಾನಿ ಮಿಶ್ರಿತ ಹಾಗೂ ಬ್ರಜ್ ಭಾಷೆಗಳಲ್ಲಿವೆ. ಅವರ ಪ್ರಮುಖವಾದ ಕೃತಿಗಳು ನರಸೀಜಿ ಕಾ ಮಾಯರ, ಗೀತಗೋವಿಂದ ಟೀಕಾ, ರಾಗಗೋವಿಂದ, ರಾಗ ಸೋರಠ ಅನ್ನುವಂಥವುಗಳು ಕಂಡುಬರ್ತವೆ. ಮೀರಾ ಅವರ ಒಂದು ಪದದ ಉದಾಹರಣೆ ಹೀಗಿದೆ: ನನ್ನವ ಗಿರಿಧರ ಅನ್ನಿಗನ ನಾ ಕಾಣೆ, ನನ್ನವ ಗಿರಿಧರ ಅನ್ನಿಗನ ನಾ ಕಾಣೆ, ಅನ್ನಿಗನ ನಾ ಕಾಣೆ, ಲೋಕವನ್ನೆಲ್ಲ ಹುಡುಕಿದೆ ನಾನು. ಅಣ್ಣ ತಮ್ಮರ ತೊರೆದೆ, ಬಂಧುವ ತೊರೆದೆ, ಬಳಗವ ತೊರೆದೆ, ಸಾಧು ಸಂಘದಲ್ಲಿ ಕುಳಿತು ಲೋಕಲಜ್ಜೆಯ ತೊರೆದೆ, ಭಕುತನ ಕಂಡು ಒಪ್ಪಿದೆ, ಜಗವ ಕಂಡು ಮಿಡಿದೆ ಕಂಬನಿಯ, ಕಂಬನಿಯ ನೆರೆದೆ, ಎರೆದು ಪ್ರೇಮ ಬಳ್ಳಿಯ ಬೆಳೆದೆನೆ, ಮೊಸರ ಕಡೆದು ತುಪ್ಪವ ತೆಗೆದು ಮಜ್ಜಿಗೆಯ ನೊಗೆದೆ, ಕಳಿಸಿದ ರಾಣ ವಿಷವ ಅಕ್ಕರೆಯಿಂದದನ ಕುಡಿದೆ, ಹಬ್ಬಿತೀಗ ಸುದ್ದಿ ಬಲ್ಲರೆಲ್ಲರೀ ಸಂಗತಿಯನೆ, ಬಂದುದೆಲ್ಲ ಬರಲಿ ನೆಚ್ಚಿಹಳು ಮೀರ ರಾಮನೇಹವನೇ. ಇಲ್ಲಿ ಆ ಕೊನೆಯ ಸಾಲಿದ್ದೆಲ್ಲ ಬಂದುದೆಲ್ಲ ಬರಲಿ ನೆಚ್ಚಿಹಳು ಮೀರ ರಾಮನೇಹವನೇ. ಹೀಗೆ ಮೀರ ರಾಮನ ಸ್ನೇಹವನ್ನು ನಂಬಿ ಬದುಕಿನ ಸಂಕಟಗಳನ್ನು ಗೆದ್ದವಳು. ಅಷ್ಟೇ ಅಲ್ಲ, ಮೀರಾಬಾಯಿ ಕಂಬನಿಯನ್ನು ಎರೆದು, ಕಣ್ಣೀರನ್ನು ಎರೆದು ಪ್ರೇಮದ ಬಳ್ಳಿಯನ್ನು ಬೆಳೆದಿದ್ದೇನೆ ಅನ್ನೋದು ಅಕ್ಕನ ಆ ಮಾತು. ಹೀಗೆ ಮೀರಾಬಾಯಿಯ ಪದಗಳು ರಾಜಸ್ಥಾನ, ಗುಜರಾತು ಮತ್ತು ಉತ್ತರ ಭಾರತದ ಎಲ್ಲೆಡೆಯೂ ಪಂಡಿತ ಪಾಮರ ಸಾಧು ಗೃಹಸ್ಥರೆಲ್ಲರ ನಾಲಿಗೆಯ ಮೇಲೆ ನಲಿಯುತ್ತಿವೆ ಎನ್ನುವುದು ಆ ಮೀರಾ ಅಕ್ಕನ ಮಹತ್ವವನ್ನು ತಿಳಿಸುತ್ತದೆ. ಈ ಕಾಲದ ಮತ್ತೊಬ್ಬ ಮುಖ್ಯವಾದ ದಾಸ ಸ್ವಾಮಿ ಹರಿದಾಸ. ಇವರು ನಿಂಬಾರ್ಕ ಮತಾಂತರ್ಗತ ಟಿಟ್ಟಿ ಸಂಪ್ರದಾಯದ ಸ್ಥಾಪಕ. ಪ್ರಸಿದ್ಧ ಗಾಯಕ ತಾನ್ಸೇನ್ ಸ್ವಾಮಿ ಹರಿದಾಸರನ್ನು ತನ್ನ ಗುರು ಎಂದು ಭಾವಿಸಿದ್ರು ಅನ್ನೋದು ಸ್ವಾಮಿ ಹರಿದಾಸರ ಮಹತ್ವವನ್ನು ತಿಳಿಸುತ್ತದೆ. ಇವರ ಪದಗಳ ಸಂಗ್ರಹ ಹರಿದಾಸ್ ಜಿ ಕೆ ಗ್ರಂಥ್, ಸ್ವಾಮಿ ಹರಿದಾಸ್ ಜಿ ಕೆ ಪದ, ಹರಿದಾಸ್ ಜಿ ಕಿ ಬಾನಿ ಅನ್ನೋ ಹೆಸರಿನಲ್ಲಿ ಪ್ರಕಟ ಆಗಿವೆ. ಈ ಕಾಲದ ಮತ್ತೊಬ್ಬ ಕವಿ ರಸಖಾನ್. ರಸಖಾನ್ ಮುಸಲ್ಮಾನ್ ಭಾಗವತರಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂಥ ಕವಿ. ಈತ ದಿಲ್ಲಿಯ ಒಬ್ಬ ಪಠಾಣ್ ಸರದಾರ. ಈತನ ಕೃತಿಗಳು ಪ್ರೇಮವಾಟಿಕ ಮತ್ತು ಸುಜಾನ್ ರಸಖಾನ್ ಅನ್ನುವಂಥವುಗಳಾಗಿವೆ. ಈತನ ಕಾವ್ಯಕ್ಕೆ ಒಂದು ಸಣ್ಣ ಉದಾಹರಣೆಯ ಸಾಲುಗಳನ್ನು ಡಾಕ್ಟರ್ ಕೃಷ್ಣಮೂರ್ತಿಯವರು ಹೀಗೆ ದಾಖಲಿಸ್ತಾರೆ: ಈ ಕೋಲು ಕಂಬಳಿಯ ಮುಂದೆ ತ್ರಿಭುವನ ರಾಜ್ಯವನು ತೊರೆವೆ, ನಂದನ ಗೋವಕಾವ ಕೆಲಸಕ್ಕೆ ಅಷ್ಟಸಿದ್ಧಿ ನವನಿಧಿಗಳನ್ನು ತೊರೆವೆ, ರಸಖಾನನೆಂದ ಕಾಂಬೆನೆಂದು ವ್ರಜದ ವನ ಉಪವನ ಕೆರೆಯ ತೊರೆಯ, ವ್ರಜದ ಗೊಬ್ಬುಳಿಕೆ ಕುಂಜಕ್ಕಾಗಿ ಕೋಟಿ ಕಾಂಚನ ಧಾಮವನು ತೊರೆವೆ. ಅಂದರೆ ಈ ಕೋಲು ಕಂಬಳಿಯ ಮುಂದೆ ಈ ತ್ರಿಭುವನ ರಾಜ್ಯವನ್ನು ನಾನು ನಿರಾಕರಿಸ್ತೇನೆ,
ನಂದನದ ಗೋವುಗಳನ್ನು, ದನಗಳನ್ನು, ಹಸುಗಳನ್ನು ಕಾಯುವ ಈ ಕೆಲಸ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಆ ಕೆಲಸದಲ್ಲಿ ತೊಡಗಿ ಆ ಕೆಲಸಕ್ಕಾಗಿ ಅಷ್ಟನಿಧಿ ಮತ್ತು ನವಸಿದ್ಧಿಗಳನ್ನು ನಾನು ತೊರೆಯುತ್ತೇನೆ ಅನ್ನುವಂಥ ರಸಖಾನರ ಮಾತುಗಳನ್ನು ಓದುವಾಗ ಕನ್ನಡದಲ್ಲಿ ದಾಸಿಮಯ್ಯ ಮೊದಲಾದಂಥ ಅನೇಕ ವಚನಕಾರರು ಕರಿಯನಿತ್ತಡೆವಲ್ಲೆ, ಸಿರಿಯನಿತ್ತಡೆವಲ್ಲೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದು, ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ ಅಂತ ಹೇಳಿದ್ದು. ಹಾಗೆಯೇ ಕನ್ನಡದ ವ್ಯಾಸರಾಯರು ಕೂಡ ಮಾನವನಾಗಿ ಜನಿಸಿದೊಡೆ ಗೋಕುಲ ಗ್ರಾಮದ ಗೊಲ್ಲರ ಒಡನೆ ಇರಲು ಪಶುವಾಗಿ ಪುಟ್ಟಿದೊಡೆ ನಿತ್ಯ ನಂದನ ಗೋಗಳ ನಡುವೆ ಮೇಯುವಂತಿರಲಿ ಅಂತಕ್ಕಂಥ ಕೀರ್ತನೆಗಳನ್ನೆಲ್ಲ ಬರೆದಿರೋದು ಕೂಡ ಆ ಭಾರತದ ಒಳಗಡೆ ಒಂದು ಭಗವಂತನ ಸಾನ್ನಿಧ್ಯಕ್ಕಾಗಿ ಈ ಲೌಕಿಕದ ಎಲ್ಲ ಸಿರಿ ಸಂಪತ್ತುಗಳನ್ನು ತೊರೆಯುವಂತಹ ಒಂದು ಭಕ್ತಿ ತೀವ್ರತೆ ಇರೋದನ್ನು ನಾವು ಕಾಣ್ತಾ ಬರ್ತೀವಿ. ಹೀಗೆ ಇಂತಹ ಅನೇಕ ಸಂತರುಗಳನ್ನು ಕಾಡುವ ಸಂದರ್ಭದಲ್ಲೇ ಆ ಕಾಲದ ರಾಜಕೀಯ ಶಕ್ತಿಯಾಗಿದ್ದ ಅಕ್ಬರನ ಕಾಲದಲ್ಲೂ ಕೂಡ ಅವನ ಆಸ್ಥಾನದಲ್ಲಿ ಅನೇಕ ಹಿಂದಿ ಕವಿಗಳಿರೋದನ್ನು ನೀವು ಕಾಣ್ತೀರಿ. ಅವರಲ್ಲಿ ಪ್ರಮುಖನು ರಹೀಮ. ಈ ರಹೀಮ ಅನ್ನೋನು ಅವನ ಮೂಲ ಹೆಸರು ಅಬ್ದುಲ್ ರಹೀಮ್ ಖಾನ. ಇವನು 1553ರಿಂದ 1625 ನಡುವೆ ಕಂಡುಬರ್ತಾನೆ. ಈತನ ಪ್ರಮುಖವಾದ ಕೃತಿಗಳು ರಹೀಮ ದೋಹಾವಲಿ, ಬರವೈ ನಾಯಿಕಾಭೇದ, ಮದನಾಷ್ಟಕ, ಶೃಂಗಾರ ಸೋರಠ, ರಸಪಂಚಾಧ್ಯಾಯಿ ಅನ್ನುವಂಥ ಕೃತಿಗಳು ಇವರಲ್ಲಿ ಪ್ರಮುಖವಾಗಿ ಕಂಡುಬರ್ತಾರೆ. ಇದೇ ಕಾಲದ ಇತರ ಕವಿಗಳು ಅಂದರೆ ಗಂಗಕವಿ, ನರಹರಿ ಬಂದೀಜನ, ಪೃಥ್ವಿರಾಜ ಇತ್ಯಾದಿ ಕಂಡುಬರ್ತಾರೆ. ಈ ನರಹರಿ ಬಂದೀಜನ ಅನ್ನೋನು ರುಕ್ಮಿಣಿ ಮಂಗಳ, ಚಪ್ಪಯ್ಯ ನೀತಿ, ಕವಿತ್ವ ಸಂಗ್ರಹ ಅನ್ನುವಂಥ ಕೃತಿಗಳನ್ನು ರಚಿಸಿದ್ದಾನೆ. ಹಾಗೆಯೇ ಈ ಬನಾರಸಿ ದಾಸ, ಜಮಾಲ್, ಕಾದಿರ್, ಮುಬಾರಕ್, ಸುಂದರ್ ಮೊದಲಾದಂಥವರು ಕೂಡ ಈ ಕಾಲದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಲೇಖಕರಾಗಿ ನಮ್ಮ ಗಮನವನ್ನು ಸೆಳೀತಾರೆ. ಹೀಗೆ ಹಿಂದಿಯ ಸಾಹಿತ್ಯದಲ್ಲಿ ಬಹಳ ಪ್ರಧಾನವಾಗಿ ಕಂಡುಬರುವ ಕಾಲ ಭಕ್ತಿ ಕಾಲ. ಆ ಭಕ್ತಿ ಕಾಲದ ಕೃಷ್ಣ ಶಾಖೆಯ ಫಲಶ್ರುತಿಯ ಬಗ್ಗೆ ಡಾಕ್ಟರ್ MS ಕೃಷ್ಣಮೂರ್ತಿಯವರ ಮಾತು ಗಮನಾರ್ಹವಾಗಿರ್ತಕ್ಕಂಥದ್ದು. ಅವರು ತಮ್ಮ ಹಿಂದಿ ಸಾಹಿತ್ಯ ಕೃತಿಯಲ್ಲಿ ಹೀಗೆ ಆ ಕೃಷ್ಣ ಭಕ್ತಿ ಕಾವ್ಯದ ಫಲಶ್ರುತಿಯನ್ನು ದಾಖಲಿಸ್ತಾರೆ. ಕೃಷ್ಣ ಭಕ್ತಿ ಸಾಹಿತ್ಯ ಮಾನವನ ಸರಸತೆಯನ್ನು ಕೆರಳಿಸುವಂಥದ್ದು, ಅರಳಿಸುವಂಥದ್ದು. ಮಾನವನ ಹೃದಯಾಂತರಾಳದಲ್ಲಿರುವ ರಾಗವನ್ನು ಹಿಡಿದು ಅದನ್ನು ಊರ್ಧ್ವಮುಖಗೊಳಿಸುವ ಶಕ್ತಿ ಇದಕ್ಕಿದೆ. ಭವದಲ್ಲೇ ಮುಳುಗಿ ಭವನಿಮಜ್ಜನ ಚಾತುರಿಯನ್ನು ಕರುಣಿಸುವ ದೈವ ಕೃಷ್ಣ. ಈ ಪ್ರೇಮ ಸಾಧನೆ ಐಕಾಂತಿಕ. ಅದು ತನ್ನ ಭಕ್ತರನ್ನು ಜಾಗತಿಕ ದ್ವಂದ್ವ ಹಾಗೂ ಸಂಘರ್ಷದಿಂದ ಮೇಲೆತ್ತಿ ಭಗವಂತನ ಅನನ್ಯಗಾಮಿ ಪ್ರೇಮದತ್ತ ಒಯ್ಯುತ್ತದೆ ಎಂದು ಅದರ ಶಕ್ತಿಯನ್ನು ಗುರುತಿಸುತ್ತಲೇ ಅದು ಸಾಮಾಜಿಕ ವಿಧಿ ನಿಷೇಧಗಳನ್ನು ಉಲ್ಲಂಘಿಸಿ ನೀತಿಯ ನೆಲೆಗಟ್ಟನ್ನು ನೆಲಸಮ ಮಾಡಿದ ಕಾರಣ ರಾಧಾಕೃಷ್ಣರು ಆರಾಧ್ಯ ದೈವವಾಗದೆ ಬರಿಯ ಲೌಕಿಕ ನಾಯಕರಾದರು. ಎಲ್ಲ ಅಶ್ಲೀಲ ಶೃಂಗಾರವು ರಾಧಾಕೃಷ್ಣರ ತಲೆಗೆ ಕಟ್ಟಿತು. ಜಾರಕೃಷ್ಣ ಇವರ ಕೈಗೆ ಸಿಕ್ಕು ಮತ್ತೂ ಜಾರಿದ. ಅಷ್ಟೇ ಅಲ್ಲ, ಅವರೂ ಜಾರಿದರು. ಈ ರೀತಿ ಕೃಷ್ಣ ಸಾಹಿತ್ಯ ಜಾರುವ ದಾರಿಯಲ್ಲಿ ನಡೆದು ಕೊನೆಗೆ ಪಾತಾಳಕ್ಕೆ ಇಳಿಯಿತು ಎಂದು ಅದರ ಮಿತಿಯನ್ನು ಕೂಡ ಗುರುತಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಭಕ್ತಿಯುಗದ ಶೃಂಗಾರ ಭ್ರಷ್ಟವಾದದ್ದನ್ನು ಕುರಿತು ಗುಲಾಬ್ ರಾಯ್ ಅವರು ಅವರ ಅಭಿಪ್ರಾಯವನ್ನು ಹೀಗೆ ಹೇಳಿದ್ದಾರೆ: ಪ್ರತಿಯೊಂದು ಒಳ್ಳೆಯ ವಸ್ತುವಿನೊಡನೆ ಕೊಂಚ ಕೆಟ್ಟದ್ದೂ ಇರುತ್ತದೆ. ಅನೇಕ ವಸ್ತುಗಳು ಸಾಧನಾ ರೂಪದಲ್ಲಿ ಚೆನ್ನಾಗಿರುತ್ತವೆ, ಆದರೆ ಅವೇ ಸಾಧ್ಯವಾದಾಗ ಟೊಳ್ಳಾಗುತ್ತವೆ. ಭಕ್ತಿ ಕಾಲದಲ್ಲಿ ಔಷಧಿಯಾಗಿದ್ದ ಶೃಂಗಾರದ ಮದಿರೆ ಮುಂದೆ ಒಂದು ಘಾತಕ ಚಟವಾಗಿ ಪರಿಣಮಿಸಿತು. ಆಕಾರ ಇಲ್ಲದೆ ಕಲಾಪಕ್ಷ ಬದುಕಿನೊಡನೆ ಸಂಬಂಧ ಬೆಳೆಸಿರುವವರೆಗೂ ಅದರಲ್ಲಿ ಏಳಿಗೆಯ ಆಶೆ ಇರುತ್ತದೆ. ಆದರೆ ಆಕಾರದ್ದೇ ಪೂಜೆಯಾಗತೊಡಗಿದರೆ ಬದುಕಿನ ಸೆಲೆ ಒಣಗತೊಡಗುತ್ತದೆ ಎಂದು ಗುರುತಿಸಿರುವುದು ಮಹತ್ವವಾದ ಸಂಗತಿ. ಯಾವುದೇ ಒಂದು ಮಳೆ ಬಂದಾಗ ಆ ಹೊಸ ಮಳೆಯ ನೀರು ಶುದ್ಧವಾಗಿರುತ್ತೆ. ಆ ಹೊಸ ಮಳೆಯ ನೀರು ಶುದ್ಧವಾಗಿದ್ದು ನಂತರ ಅನೇಕ ನೆಲದ ಬೇರೆ ಬೇರೆ ಜಾಗಗಳಲ್ಲಿ ಹರಿತಾ ಹೋದಾಗ ಅದು ಮಲಿನವಾಗುವ ಸಂಭವವೂ ಕೂಡ ಇದೆ. ಹಾಗೆ ಯಾವುದೇ ಒಂದು ಹೊಸ ಕಾವ್ಯ, ಹೊಸ ಸಂಪ್ರದಾಯ, ಹೊಸ ಧರ್ಮ
ತನ್ನ ಚಲನೆಯನ್ನು ಕಳ್ಕೊಂಡಾಗ ಅದು ನಿಂತ ನೀರಾಗುತ್ತೆ. ಆ ನಿಂತ ನೀರಾಗಿರ್ತಕ್ಕಂಥ ಯಾವುದೇ ವಿಚಾರ, ಯಾವುದೇ ಸಾಹಿತ್ಯ, ಯಾವುದೇ ಧರ್ಮ ತನ್ನ ಮೊದಲಿನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಆಗ ಮತ್ತೆ ಹೊಸ ಮಳೆ ಬರುತ್ತೆ. ಆ ಹೊಸ ಮಳೆಯ ಹೊಸ ನೀರು ಆ ಹಳೆ ನೀರನ್ನು ಕೊಚ್ಚಿ ಸಮಾಜವನ್ನು ಮುನ್ನಡೆಸುವ ಪ್ರಯತ್ನವನ್ನು ಮಾಡುತ್ತೆ. ಹೀಗೆ ಭಾರತದ ಇತಿಹಾಸದ ಉದ್ದಗಲದಲ್ಲಿ ಯಾವುದೇ ಕಾಲಘಟ್ಟದಲ್ಲಿ ಇಲ್ಲಿನ ಭಾಷೆ, ಇಲ್ಲಿನ ಸಾಹಿತ್ಯ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಧರ್ಮ ನಿಂತ ನೀರಾದಾಗ ಈ ನೆಲದಲ್ಲಿ ಮಹಾತ್ಮರುಗಳು ಹುಟ್ಟಿದ್ದಾರೆ. ಆ ಮಹಾತ್ಮರುಗಳ ಕಾರಣದಿಂದಾಗಿ ಈ ಭಾರತೀಯ ಭಾಷೆ, ಭಾರತೀಯ ಸಾಹಿತ್ಯ, ಭಾರತೀಯ ಸಂಸ್ಕೃತಿ, ಭಾರತೀಯ ಧರ್ಮ ಅದು ಚಲನಶೀಲಗೊಳ್ತಾ ತನ್ನ ಹೊಸತನವನ್ನು ಬೆಳೆಸ್ಕೊಳ್ತಾ ಹೋಗಿರೋದನ್ನು ಗಮನಿಸ್ಬೋದು. ಅದಕ್ಕೆ ಉದಾಹರಣೆ ಈ ಭಕ್ತಿ ಸಾಹಿತ್ಯದ ಒಂದು ಕಾಲಘಟ್ಟ ತನ್ನ ಸ್ಥಿತಿಯನ್ನು ಕಳ್ಕೊಂಡಾಗ ಮುಂದಿನ ಹೊಸ ಸಾಹಿತ್ಯಕ್ಕೆ ಅದು ದಾರಿ ಮಾಡಿಕೊಡೋದನ್ನು ಕಾಣ್ತಾ ಹೋಗ್ತೀವಿ. ಹಿಂದಿ ಸಾಹಿತ್ಯದಲ್ಲಿ ಭಕ್ತಿ ಕಾಲದ ನಂತರ ಬರ್ತಕ್ಕಂಥ ಸಾಹಿತ್ಯವೇ ರೀತಿಕಾಲ. ಆ ರೀತಿಕಾಲದ ಸ್ವರೂಪವನ್ನು ಮುಂದಿನ ಅವಧಿಯಲ್ಲಿ ಗಮನಿಸೋಣ. ನಮಸ್ಕಾರ.